ಈ ದಿನ ಇಂಡಿಯಾ ಮತ್ತು ಇಂಗ್ಲೆಂಡ್ ಮಧ್ಯದೊಳಗೆ ಸೆಮಿಫೈನಲ್ ಮ್ಯಾಚ್ ಇದೆ. ಆ್ಯಸ್ ಎ ಇಂಡಿಯನ್ ಆಗಿ ನಾವು ಇಂಡಿಯನ್ ಟೀಮ್ಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಹಳೆ ತಪ್ಪುಗಳನ್ನೆಲ್ಲ ಮರೆತು ಪ್ಲೇಯರ್ಸ್ ಎಲ್ಲ ಫಾರ್ಮಿಗೆ ಬಂದು ಆಡ್ತಕ್ಕಂಥ ದಿನ. ಇಂಪಾರ್ಟೆಂಟಾಗಿ ಅಭಿಷೇಕ್ ಶರ್ಮಾ ಅವರು ತಮ್ಮ ಫಾರ್ಮನ್ನು ಕಂಡ್ಕೊಳ್ಬೇಕು. ಅವರು ಫಾರ್ಮ್ ಕಂಡ್ಕೊಂಡ್ರೆ 250 ರನ್ ಆಗೋದ್ರೊಳಗೆ ಯಾವುದೇ ಮೋಸ ಆಗೋದಿಲ್ಲ. ಅದೇ ರೀತಿ ಸೂರ್ಯಕುಮಾರು ಎಲ್ಲರೂ ಆಲ್ ಓವರ್ ಇಂಡಿಯಾ ಪೂರ್ತಿ ಎಲ್ಲ ತುಂಬ ಚೆನ್ನಾಗಿ ಆಡಬೇಕು. ಇಂಗ್ಲೆಂಡನ್ನು ನಾವು ಸೋಲಿಸಿದ್ದೀವಿ, ಇಂಗ್ಲೆಂಡನ್ನು ಸೋಲಿಸ್ತೀವಿ. ಇಂಗ್ಲೆಂಡನ್ನು ಸೋಲಿಸ್ಬಿಟ್ಟು ನಾವು ಫೈನಲ್ಗೆ ಹೋಗ್ತೀವಿ ಅನ್ನೋ ವಿಶ್ವಾಸ ಇದೆ. ಬೌಲಿಂಗಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ವರುಣ್ ಚಕ್ರವರ್ತಿ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಬುಮ್ರಾ ಅವರು ಒಂದು ಮಿನಿಮಮ್ ಫಸ್ಟ್ ಏನು ಅವ್ರದ್ದು ಬೆನ್ನೆಲುಬು ಮುರಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡಿನ ಮ್ಯಾಚ್ ಇದೆ, ಸೆಕೆಂಡ್ ಸೆಮಿಫೈನಲ್ಸು. ನೆನ್ನೆ ನ್ಯೂಜಿಲ್ಯಾಂಡು ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಅಗೇನೆಸ್ಟ್ ಆಡಿ ಅದ್ಭುತವಾಗಿ ಗೆದ್ದಿದೆ. ಸೊ ಇವತ್ತು ಇಂಡಿಯಾ ವಿನ್ ಆಗಬೇಕು, ವಿನ್ ಆಗಿ ಫೈನಲ್ಸಲ್ಲಿ ಜಯ ಕಾಣಬೇಕು. ಯಾಕೆಂದರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ ಇಂಡಿಯಾಗೆ, ಮತ್ತು ಕ್ರೌಡ್ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಇವತ್ತು ಇಂಡಿಯಾ ಆಡಿ ಗೆದ್ದು ಫೈನಲ್ಸಿಗೆ ಎಂಟ್ರಿ ಆದರೆ ಅಹಮದಾಬಾದಲ್ಲಿ ಇಂಡಿಯಾ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೆಲ್ಲ ಕ್ರಿಕೆಟ್ ಅಭಿಮಾನಿಗಳು ಇಂಡಿಯಾ ಗೆಲ್ಲಿ ಅಂತ ಹೇಳಿ ಆಶಯಿಸ್ತಾ ಎಲ್ಲ ಇಂಡಿಯಾಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸ್ಕೋರು ವಾಂಕಡೆ ಆಗಿರೋದ್ರಿಂದ ಒಂದು 180-200 ಒಳ್ಳೆ ಸ್ಕೋರ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಬಿಕಾಸ್ ಇಂಡಿಯನ್ ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ, ಬ್ಯಾಟಿಂಗ್ ಆರ್ಡರು ಸಾಲಿಡ್ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೆಂಡಿಗೆ ಟಫ್ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸರ್. ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡಿದ್ರೆ ಅರೌಂಡ್ ಒಂದು 50+ ರನ್ ಬರ್ಬೋದು ವಿತೌಟ್ ಲೂಸಿಂಗ್ ವಿಕೆಟು. ಸೊ ಆ ಥರ ಆಯಿತು ಅಂದರೆ ನಮಗೆ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಆಮೇಲೆ ಮಿಡ್ಲ್ ಆರ್ಡ್ರು ಟೇಲ್ ಎಂಡರ್ಸು ಸಪೋರ್ಟ್ ಇದ್ದರೆ ಅರೌಂಡ್ 200 ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್. ಬೌಲರು ಎಲ್ಲರೂ ಚೆನ್ನಾಗಿ ಆಗ್ತಾಯಿದ್ದಾರೆ. ಸೊ ನೋಡಬೇಕು ಈ ಸತಿ ಏನು ಇದು ಮಾಡ್ತಾರೆ ಅಂತ. ಬೌಲಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಸ್ಪಿನ್ನರ್ಸ್ ತೊಗೊತಾರೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ಸೆಮಿಫೈನಲ್ T20 ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಭಾರತದ ಮುಂಬೈನಲ್ಲಿ ನಡೀತಾ ಇರೋದ್ರಿಂದ ಬ್ಯಾಟಿಂಗ್ ಟ್ರ್ಯಾಕು ಬ್ಯಾಟ್ಸ್ಮನ್ಗಳಿಗೆ ಇವತ್ತು ಹಬ್ಬ ಅಂತೇಳಿ ಹೇಳ್ಬೋದು. ಹಾಗೆ ನೋಡುಗರ ಪ್ರೇಕ್ಷಕರಿಗೂ ಸಹ ಭಾಳ ಹಬ್ಬ. ಯಾಕೆಂದರೆ ರನ್ ಫ್ಲೋ ತುಂಬ ಚೆನ್ನಾಗಿದೆ, ರನ್ಗಳು ಬರ್ತಾನೆ ಇರುತ್ತೆ. ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟು. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಪಿನ್ನರ್ಸಿಗೂ ಪಿಚ್ಚು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅನಿಸುತ್ತೆ. ಹಾಗಾಗಿ ನಮ್ಮಲ್ಲಿರೋ ಅಕ್ಷರ್ ಪಟೇಲು ಆಮೇಲೆ ವರುಣ್ ಚಕ್ರವರ್ತಿ ಅವರೆಲ್ಲ ಸ್ವಲ್ಪ ಕಟ್ಟಾಕೋ ಪ್ರಯತ್ನ ಪಡ್ಬೋದು. ಈ ಮಧ್ಯೆ ಲಾಸ್ಟ್ ಒಂದು 4-5 ಇನ್ನಿಂಗ್ಸಿಂದ ಅಭಿಷೇಕ್ ಶರ್ಮಾ ಸ್ವಲ್ಪ ಫೇಲ್ಯೂರ್ ಕಂಡುಕೊಳ್ತಾ ಇದ್ದಾರೆ. ಅವರೇನಾದರೂ ಲಾಸ್ಟ್ ಸಂಜು ಸ್ಯಾಮ್ಸನ್ ಥರ ಅವರು ಫಾರ್ಮಿಗೆ ಬಂದುಬಿಟ್ರೆ ಇವತ್ತು ನಮ್ಮ ಭಾರತಕ್ಕೆ ಹಿಡಿಯೋರೇ ಇರಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇಂಗ್ಲೆಂಡು ಸಹ ಭಾಳ ಒಳ್ಳೆ ಟೀಮೇ, ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಫೈಟ್ ಇದೆ. ಬಟ್ ಕಂಪೇರ್ ಟು ಇಂಗ್ಲೆಂಡಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನಮ್ಮದು ಸ್ಪಿನ್ನರ್ಸ್ ಅಟ್ಯಾಕ್ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ಫೇವರ್ ನಮ್ಮ ಕಡೆನೇ ಇರುತ್ತೆ ಅಂತ ಅನಿಸುತ್ತೆ. ಫಸ್ಟ್ ಬ್ಯಾಟಿಂಗ್ ಆದರೆ 200+ ಬೇಕೇ ಬೇಕು. ನಮ್ಮ ಇಂಡಿಯಾದ್ದು ಫಸ್ಟ್ ಬ್ಯಾಟಿಂಗ್ ಆದರೆ 200+ ಬೇಕೇ ಬೇಕು. ಅದೇ ರೀತಿ ಅವ್ರ ಫಸ್ಟ್ ಬ್ಯಾಟಿಂಗ್ ಆದ್ರೂ 180-200 ತನಕ ಹೋಗುತ್ತೆ. ಬಟ್ ನಮ್ಮವ್ರು ಚೇಸ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ನೋಡೋಣ, ಆಲ್ ದ ಬೆಸ್ಟ್ ಇಂಡಿಯಾ. ಚೆನ್ನಾಗಿ ಆಡಿ ಮತ್ತೊಂದು 3ನೇ T20 ವಿಶ್ವಕಪ್ಪನ್ನು ಪಡೆದುಕೊಳ್ಳಿ ಅಂತ ಹಾರೈಸ್ತಾ ಇದ್ದೀವಿ. ಒಬ್ಬ ಇಂಡಿಯಾ ಫ್ಯಾನ್ ಆಗಿ ಇಂಡಿಯಾ ವಿನ್ ಆಗಲಿ ಅಂತ ಪ್ರೇ ಮಾಡ್ತೀನಿ ಇವತ್ತು. ಸೊ ಇವತ್ತು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇದೆ ಸೆಮಿಫೈನಲ್ಲು. ಸೊ ಆಬ್ವಿಯಸ್ಲಿ ಇಂಡಿಯಾ ವಿನ್ ಆಗಲೇಬೇಕು. ಯಾಕಂದರೆ ಇಷ್ಟು ದಿನ ಆಡಿರೋ ಪರ್ಫಾರ್ಮೆನ್ಸ್ ಎಲ್ಲ ಇವತ್ತು ಕೌಂಟ್ ಆಗುತ್ತೆ. ಸೊ ಇವತ್ತು ವಿನ್ ಆದರೆ ಎಲ್ಲರೂ ಇಂಡಿಯಾ ಟೀಮವ್ರು ಆಲ್ಮೋಸ್ಟ್ ಖುಷಿ ಆಗ್ತಾರೆ, ಫೈನಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆಯೇ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200+ ಮಿನಿಮಮ್ ರನ್ಸ್ ಅಂದರೆ 200+ ಬೇಕೇ ಬೇಕು. ಯಾಕಂದರೆ ವಂಕೆಟ್ ಆಗೋದ್ರಿಂದ ಸ್ವಲ್ಪ ಚೇಜಿಂಗ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಸೊ 200+ ಆದರೆ ಅಪೋಸಿಟ್ ಟೀಮಿಗೆ ಸ್ವಲ್ಪ ನರ್ವಸ್ ಆಗೇ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಅಂದರೆ ಇಂಡಿಯಾ ಏನಾದ್ರು ಫಸ್ಟ್ ಬೌಲಿಂಗ್ ಬಂದರೆ ಫಸ್ಟ್ ಪವರ್ ಪ್ಲೇ ರನ್ ಕಂಟೆಂಟ್ ಮಾಡಲೇಬೇಕು. ಯಾಕಂದರೆ ನಿನ್ನೆ ಆ್ಯಕ್ಚುಲಿ ನೋಡಿದ ಮ್ಯಾಚಲ್ಲಿ ಅವರು ಪವರ್ ಪ್ಲೇ ಫಸ್ಟು 6 ಓವರ್ಸಿಗೆ 84 ರನ್ಸ್ ಮಾಡೋದ್ರಿಂದ ಸೊ ಆಮೇಲೆ ನೆಕ್ಸ್ಟ್ ಅವ್ರಿಗೆ ಈಸಿ ಆಗಿಬಿಡ್ತು ಚೇಸ್ ಮಾಡೋದಕ್ಕೆ. ಸೊ ಫಸ್ಟು ಪವರ್ ಪ್ಲೇ ಏನಾದರೂ ರನ್ ಕಟ್ ಆಫ್ ಮಾಡಿದ್ರೆ ಇಂಡಿಯಾಗೆ ಆಲ್ಮೋಸ್ಟ್ ತುಂಬ 90% ಚಾನ್ಸ್ ಸಿಗುತ್ತೆ ನೆಕ್ಸ್ಟ್ 14 ಓವರ್ಸ್ ಬೌಲ್ ಮಾಡೋದಕ್ಕೆ. ಸೊ ಪವರ್ ಪ್ಲೇ ಬ್ಯಾಟಿಂಗು ಅಷ್ಟೇ, ಒಂದು 60+ ಆಡಿದ್ರೆ ಅದೇ ರನ್ ಫ್ಲೋ ಆದರೆ ಆರಾಮಾಗಿ ಇಂಡಿಯಾ ಒಂದು 200+ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೈನ್ ವರುಣ್ ಚಕ್ರವರ್ತಿ, ಯಾಕಂದರೆ ಒಳ್ಳೆ ಸ್ಪಿನ್ನರ್ ಆಗಿದ್ದರಿಂದ ಅವರು ರೈಟ್ ಆಫ್ ಸ್ಪಿನ್ನು ಲೆಗ್ ಸ್ಪಿನ್ ಎರಡೂ ಯೂಸ್ ಮಾಡೋದ್ರಿಂದ ಸೊ ಅವ್ರು ನಮಗೆ ತುಂಬ ಯೂಸ್ ಆಗ್ತಾರೆ. ಆಮೇಲೆ ಬುಮ್ರಾ ಮೈನ್ ಡೆಪ್ತ್ ಓವರಲ್ಲಿ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಆಮೇಲೆ ಪವರ್ ಪ್ಲೇ ಮೈನು ರನ್ ಕಂಟೆಂಟ್ ಮಾಡ್ತಾಯಿದ್ದಾರೆ. ಹಾಗೆಯೇ ಸ್ವಲ್ಪ ಪಾರ್ಟ್ ಟೈಮ್ ಬೌಲರ್ಸು, ಈಗ ದುಬೆ ಅವರೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಸೊ ಈ ಮ್ಯಾಚ್ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಬೌಲಿಂಗ್ ಮಾಡಲಿ ಅಂತ ಹೇಳ್ತೀವಿ.
ನನ್ನ ಹೆಸರು ರಾಹುಲ್ ಇದೆ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಇದೆ. ಇಂಡಿಯಾ ಗೆತ್ತುತ್ತೆ ಮತ್ತು ಫೈನಲಿಗೆ ಹೋಗುತ್ತೆ. ಆಮೇಲೆ ಫೈನಲಿಗೆ ಗೆತ್ತುತ್ತೆ, ಆಮೇಲೆ ಟ್ರಾಫಿ ತಗೊಳ್ತಾನೆ. ಆಲ್ ದ ಬೆಸ್ಟ್ ಇಂಡಿಯಾ. ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚು ನಂಗೆ ತುಂಬ ಖುಷಿ ಇದೆ. ಯಾಕಂದರೆ ಅವ್ರು ಇಲ್ಲಿ ತನಕ ಗೆದ್ಕೊಂಬಂದಿದ್ದಾರೆ. ಇಲ್ಲೂ ಗೆಲ್ತಾರೆ, ಫೈನಲ್ಲೂ ಗೆಲ್ತಾರೆ ಅನ್ನೋ ಹೋಪ್ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ. ತಿಲಕ್ ವರ್ಮಾ, ವರುಣ್ ಚಕ್ರವರ್ತಿ. ಏನಿವತ್ತು ಇಂಡಿಯಾ ಇಂಗ್ಲೆಂಡು ಮುಂಬೈನಲ್ಲಿ ಸೆಮಿಫೈನಲ್ ಮ್ಯಾಚ್ ಇದೆ. ಇದು ಲಾಸ್ಟ್ ಟೈಮು ಇಂಗ್ಲೆಂಡ್ ಅವರಿಗೆ ಬೀಟ್ ಮಾಡಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು. ಈ ಸತಿನೂ ಹಂಗೆ ಅವ್ರಿಗೆ ಸೆಮಿಫೈನಲ್ ಬೀಟ್ ಮಾಡಿ ವರ್ಲ್ಡ್ ಕಪ್ ಗೆಲ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಜೈ ಶ್ರೀರಾಮ್. ಸ್ಕೋರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 180 to 200 ಹೊಡಿಲೇಬೇಕು. ಮುಂಬೈ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಅಷ್ಟು ಹೊಡಿಲೇಬೇಕು. ಯಾರು ಚೇಸ್ ಮಾಡ್ತಾರೆ ಅವ್ರು ವಿನ್ ಆಗೋದು ಕನ್ಫರ್ಮ್ ಆಗಿದೆ. ಅದರಿಂದ ಆಲ್ ದ ಬೆಸ್ಟ್ ಇಂಡಿಯಾ. ಇನ್ನೇನು ಪವರ್ ಪ್ಲೇಯಲ್ಲಿ 6 ಓವರ್ ಮಿನಿಮಮ್ ಅಂದರೆ 50 ರನ್ ಹೊಡಿಲೇಬೇಕು. 1 ವಿಕೆಟ್ ಇಲ್ಲ 2 ವಿಕೆಟ್ ಕಳ್ಕೊಂಡು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಏನು ಟಾಸ್ ವಿನ್ ಆಗುತ್ತೆ ಯಾವ ಟೀಮು ಅದು ವಿನ್ ಆಗೋದು ಗ್ಯಾರಂಟಿ. जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा ऑल द बेस्ट इंडिया ओके जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा ऑल द बेस्ट ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.